ನಮಸ್ಕಾರ ಎಲ್ಲರಿಗೂ. ನೀವು ವೀಸಾಕ್ಕೆ ಅಪ್ಲೈ ಮಾಡುವಾಗ ಫೈನಾನ್ಷಿಯಲ್ ಪ್ರೂಫ್ ಆಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕು ಅಂತ ನೋಡೋಣ. ಫಸ್ಟ್, ಬ್ಯಾಂಕ್ ಸ್ಟೇಟ್ಮೆಂಟ್. ನಿಮ್ಮ ಎಕ್ಸ್ಪೆನ್ಸಸ್ ಕವರ್ ಆಗೋದೇ ಈ ಬ್ಯಾಂಕ್ ಬ್ಯಾಲೆನ್ಸ್ನಿಂದ. ಫಾರ್ ಎಕ್ಸಾಂಪಲ್, ನೀವು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ಬೋದು, ಅಥವಾ ಫುಡ್, ಅಕೊಮಡೇಷನ್, ಅಥವಾ ಏನೇ ಥರದ ಟ್ರಾವೆಲ್ ನೀವು ಅಲ್ಲಿ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮೇಂಟೈನ್ ಆಗಿರಬೇಕು. ಇನ್ ಕೇಸ್ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇದೆ, ಆಮೇಲೆ ಅದರಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮೇಂಟೈನ್ ಆಗಿದ್ರೆ ನೀವು ಅದನ್ನು ಅಟ್ಯಾಚ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಮೋರ್ ದೆನ್ ಒನ್ ಬ್ಯಾಂಕ್ ಇತ್ತು ಅಂದರೆ ನಿಮ್ಮ ಅಮೌಂಟ್ ಎಲ್ಲ ಅಕೌಂಟಲ್ಲಿ ಸ್ಪ್ಲಿಟ್ ಆಗಿರುತ್ತೆ. ಸೊ ಅದಕ್ಕೆ ಎಲ್ಲ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಸ್ನ ನೀವು ಅಟ್ಯಾಚ್ ಮಾಡಿ. ಇನ್ ಕೇಸ್ ನೀವು ಸ್ಯಾಲ್ರಿಡ್ ಎಂಪ್ಲಾಯಿ ಇದ್ದರೆ ನಿಮ್ಮ ಸ್ಯಾಲ್ರಿ ಅಕೌಂಟ್ನೇ ಅಟ್ಯಾಚ್ ಮಾಡಿ. ಯಾಕಂದರೆ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಜೊತೆಗೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ತಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ಬೇಕು ಅಂತ ಗೊತ್ತಾಯಿತು. ಎಷ್ಟು ದಿನದ ಟ್ರಾನ್ಸಾಕ್ಷನ್ ಬೇಕು ಅಂದರೆ ಇದು ನಿಮ್ಮ ಎಂಬಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಕಂಟ್ರಿಗೆ ಅಪ್ಲೈ ಮಾಡ್ತಿದ್ದೀರಾ ಆ ಕಂಟ್ರಿ ಲಿಸ್ಟಲ್ಲಿ ನಿಮಗೆ ಕೊಟ್ಟಿರ್ತಾರೆ. ನಿಮಗೆ ಲಾಸ್ಟ್ 3 ಮಂತ್ಸಿನ ಬೇಕಾ ಅಥವಾ 6 ಮಂತ್ಸಿನ ಬೇಕಾ ಅಂತ. ಅದ್ರ ಪ್ರಕಾರ ನೀವು ಸ್ಟೇಟ್ಮೆಂಟ್ಸ್ನ ಪ್ರಿಂಟ್ ತೊಗೊಂಡು ಮ್ಯಾನೇಜರ್ ಸಿಗ್ನೇಚರ್ ಮತ್ತು ಬ್ಯಾಂಕ್ ಸ್ಟ್ಯಾಂಪ್ನ ಹಾಕಿಸ್ಕೊಳ್ಳಿ. ಅಟ್ಲೀಸ್ಟ್ ಮಿನಿಮಮ್ ಬ್ಯಾಲೆನ್ಸ್ 2 ಲ್ಯಾಕ್ ಇಟ್ಕೊಳ್ಳಿ. ನೀವು ಯಾವುದೇ ಕಂಟ್ರಿಗೆ ಹೋಗ್ತಿದ್ದೀರಾ ಅಂದರೆ ಇದು ಸೇಫರ್ ಸೈಡಿಗೆ ಅಷ್ಟೇ. ಬಟ್ ಇದು ಡಿಪೆಂಡ್ ಆಗೋದು ಟೋಟಲಿ ನೀವು ಎಷ್ಟು ದಿನ ಸ್ಟೇ ಮಾಡ್ತೀರಾ ಮತ್ತು ಏನೇನು ಪ್ಲೇಸಸ್ ವಿಸಿಟ್ ಮಾಡ್ತಿದ್ದೀರಾ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೆಕೆಂಡ್, ಸ್ಯಾಲ್ರಿ ಸ್ಲಿಪ್. ನೀವು ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ನಿಮ್ಮ ಇನ್ಕಮ್ ಯಾವ ಅಕೌಂಟಲ್ಲಿ ಬರ್ತಿದೆ, ಎಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿದೆ ಅದನ್ನು ಅಟ್ಯಾಚ್ ಮಾಡ್ಬೋದು. ಇನ್ ಕೇಸ್ ನೀವು ಎಂಪ್ಲಾಯಿ ಇದ್ದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ 3 ಮಂತ್ಸ್ ಅಥವಾ 6 ಮಂತ್ಸ್ ನೀವು ಯಾವ ಎಂಬಸಿಗೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಅಟ್ಯಾಚ್ ಮಾಡಿ. ಥರ್ಡ್, ITRs. ಲಾಸ್ಟ್ 3 ಇಯರ್ಸಿಂದು ನೀವು ITRಸ್ನ ಅಟ್ಯಾಚ್ ಮಾಡಬೇಕು. ಜಸ್ಟ್ ನಿಮ್ಮ ಅಕ್ನಾಲೇಜ್ ಫಾರ್ಮ್ನ ಅಟ್ಯಾಚ್ ಮಾಡಿ. ಧನ್ಯವಾದಗಳು.